ಪ್ರಾರ್ಥಿಸಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬಂದ ಸ್ವರ್ಗೀಯ ತಂದೆ ಆಗಿರುವಂತ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಕಳೆದ ರಾತ್ರಿ ಕಾಲ ಸುಖಕರವಾದ ನಿದ್ದೆಯನ್ನು ಕೊಟ್ಟು ಸ್ವಾಮಿ, ಮುಂಜಾನೆ ವೇಳೆಯಲ್ಲಿ ಕರ್ತನೆ ದೇವರೇ ಸ್ವಾಮಿ, ಜೂಮ್ ಆ್ಯಪ್ನಲ್ಲಿ ಕರ್ತನೆ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ನೀಡಿದ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ದೇವರೇ, ನಿನ್ನ ಆತ್ಮದಿಂದಲೂ ಸತ್ಯಕ್ಕೆ ತಕ್ಕವಾಗಿ ಮಾತನಾಡಲಿಕ್ಕೆ ಕೃಪೆ ನಾನು ಬಯಸು. ಯೇಸು ಕ್ರಿಸ್ತನ ಭದ್ರವಾದ ನಾಮದಲ್ಲಿ ಬೇಡುವಂತಿನ ಜೀವನ ತಂದೆ, ಆಮೇಲೆ. ದೇವರಿಗೆ ಸ್ತೋತ್ರವಾಗಲಿ. ದೇವ ವಾಕ್ಯದ ಶಿರೋನಾಮ ಏನೆಂದರೆ, ಈ ದಿನದಲ್ಲಿ ದೇವರ ವಾಕ್ಯದ ಶಿರೋನಾಮ ದೇವರನ್ನು ಹುಡುಕಿ ನ್ಯಾಯವಾಗಿ ಬದುಕಿರಿ ಎಂಬುದಾಗಿ. ದೇವರನ್ನು ಹುಡುಕಿರಿ, ನ್ಯಾಯವಾಗಿ ಬದುಕಿ ಎಂಬುದಾಗಿ. ಈ ದಿನದಲ್ಲಿ ಸತ್ಯವೇದ ವಾಕ್ಯದ ಜ್ಞಾನಕ್ಕಾಗಿ ಆರಿಸಿಕೊಂಡಂತ ಅಧ್ಯಾಯ ಆಮೋಸನ ಬರೆದ ಪುಸ್ತಕ 5ನೇ ಅಧ್ಯಾಯ ವಚನ 8ರಿಂದ 15 ವಚನದವರೆಗೂ. ಮಕ್ಕಳ ಸತ್ಯವೇದ ಭಾಗವು ಜೆರುಸಲೇಮ್ ನಗರ 2ನೇ ಸಮುವೇಲ 5ನೇ ಅಧ್ಯಾಯ 6ನೇ ಅಧ್ಯಾಯ ಎಂಬುದಾಗಿ ನೋಡ್ತೇವೆ. ಮತ್ತೆ ಒಂದು ವರ್ಷಕ್ಕೆ ಸತ್ಯವೇದ ಧ್ಯಾನದ ಭಾಗ ಜ್ಞಾನೋಕ್ತಿಗಳು 5ನೇ ಅಧ್ಯಾಯ ವಚನ 1ರಿಂದ 23 ವಚನದವರೆಗೂ. ಬಾಯ್ಪಾಠ ವಚನ, ಕೆಟ್ಟದನ್ನು ದೂಷಿಸಿರಿ, ಒಳ್ಳೆಯದನ್ನು ಪ್ರೀತಿಸಿರಿ. ಚಾವಡಿಯಲ್ಲಿ ನ್ಯಾಯವನ್ನು ಸ್ಥಾಪಿಸಿರಿ. ಒಂದು ವೇಳೆ ಸೈನಾಧೀಶ್ವರ ದೇವರಾದ ಯೆಹೋವನು ಯೋಸೇಫನ ವಂಶದಲ್ಲಿ ಉಳಿದವರಿಗೆ ಪ್ರಸನ್ನನಾದನೆಂಬುದಾಗಿ ನೋಡ್ತೇವೆ. ಆಮೋಸ 5ನೇ ಅಧ್ಯಾಯ 15ನೇ ವಚನದಲ್ಲಿ ನೋಡ್ತೇವೆ. ಪ್ರೀತಿಯುಳ್ಳ ಮಕ್ಕಳೇ, ಭಕ್ತನಾಗಿರುವಂತ ದೇವರ ಸೇವಕನಾಗಿರುವಂತ ಆಮೋಸನ ಮೂಲಕವಾಗಿ ದೇವರು ಇಸ್ರಾಯೇಲರಿಗೆ ಪ್ರಬೋಧಿಸುತ್ತಾ ಇದೆ ಎಂಬುದಾಗಿ ಈ ಒಂದು ಅಧ್ಯಾಯದಲ್ಲಿ ನೋಡ್ತಿದ್ದೇವೆ. ಈ ಒಂದು ಅಧ್ಯಾಯವು ಬಹು ದುಃಖದಿಂದ ಬರೆದಂತ ಒಂದು ಶೋಕ ಗೀತೆಯಾಗಿದೆ ಎಂಬುದಾಗಿ ನೋಡ್ತೇವೆ. ಬಹು ದುಃಖದಿಂದ ಬರೆದ ಒಂದು ಶೋಕ ಗೀತೆ ಆಗಿದೆ ಮತ್ತು ಇಸ್ರಾಯೇಲರ ತಪ್ಪುಗಳನ್ನು ತಿದ್ದುವ ಒಂದು ಬುದ್ಧಿ ಹೇಳುವ ಒಂದು ಮಾತು ಆಗಿದೆ ಸಹ ನೋಡ್ತೇವೆ. ಇಸ್ರಾಯೇಲರ ತಪ್ಪುಗಳನ್ನು ತಿದ್ದುವ ಒಂದು ಬುದ್ಧಿಯ ಮಾತು ಆಗಿದೆ ಎಂಬುದಾಗಿ ನೋಡ್ತೇವೆ. ನೋಡಿ, 5ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುವಾಗ, ಆಮೋಸ 5ನೇ ಅಧ್ಯಾಯ 7ನೇ ವಚನ, ನ್ಯಾಯವನ್ನು ಕಹಿ ಮಾಡುವವರೇ, ಧರ್ಮವನ್ನು ನೆಲಕ್ಕೆ ಕೆಡವಿ ಬಿಡುವವರೇ ಎಂಬುದಾಗಿ ನೋಡ್ತೇವೆ. ನ್ಯಾಯವನ್ನು ಕಹಿ ಮಾಡುವವರೇ ಅಂದ್ರೆ ಒಳ್ಳೆಯದನ್ನು ಏನ್ರಿ, ಆ ಒಳ್ಳೆತನವಾಗಿರುವಂತ ಒಂದು ಮಾರ್ಗವನ್ನು ಏನ್ರಿ ಕೆಟ್ಟದಾಗಿ ಮಾರ್ಪಡಿಸುವುದೆಂಬುದಾಗಿ ನೋಡ್ತೇವೆ. ಸತ್ಯವನ್ನು ಅಸತ್ಯವಾಗಿ ಮಾರ್ಪಡಿಸುವುದು ಅಂದ್ರೆ ಸತ್ಯ ದೇವರ ವಾಕ್ಯವನ್ನು ಹಿಡಿದುಕೊಂಡು ಹೋಗುವ ಒಬ್ಬ ವ್ಯಕ್ತಿಯನ್ನು ಏನ್ ಮಾಡ್ತಾ ಇದೆ, ಅನ್ಯಾಯತನವಾಗಿ ಅವರನ್ನು ವಂಚಿಸಿ ಅವರನ್ನು ದಾರಿ ತಪ್ಪಿಸುವಂತ ಒಂದು ಮಾರ್ಗವಾಗಿರ್ತೈತೆ ಎಂಬುದಾಗಿ ನೋಡ್ತಿದ್ದೇವೆ. ನೋಡಿ, ಅಲ್ಲಿ ನೋಡುವಾಗ 7ನೇ ವಚನದಲ್ಲಿ ನೋಡುವಾಗ, ಆಮೋಸನು ಇಸ್ರಾಯೇಲಿನ ಮೇಲೆ ದೇವರ ತೀರ್ಪನ್ನು ತಿಳಿಯಪಡಿಸುತ್ತಿದ್ದಾನೆಂಬುದಾಗಿ ನೋಡಿ. ಆಮೋಸನು ಇಸ್ರಾಯೇಲರ ಮೇಲೆ ದೇವರ ತೀರ್ಪನ್ನು ತಿಳಿಯಪಡಿಸುತ್ತಾನೆಂಬುದಾಗಿ ನೋಡ್ತೇವೆ. ಅವರು ನ್ಯಾಯ ಮತ್ತು ನೀತಿಯ ವಿರುದ್ಧವಾಗಿ ಪಾಪಿಗಳಾಗಿದ್ದಾರೆ ಎಂಬುದನ್ನು ನೋಡ್ತೇವೆ. ನ್ಯಾಯ ಮತ್ತು ನೀತಿಯ ವಿರುದ್ಧವಾಗಿ ಪಾಪಿಗಳಾಗಿದ್ದಾರೆ ಎಂಬುದಾಗಿ ನೋಡುತ್ತೇವೆ. ಮತ್ತು ಇಸ್ರಾಯೇಲರು ಸಂಪೂರ್ಣವಾಗಿ ದುಷ್ಟ ಸಮಾಜವಾಗಿ ಮಾರ್ಪಟ್ಟರು ಎಂಬುದಾಗಿ ಸಹ ನಾವು ನೋಡ್ತೇವೆ. ಸಂಪೂರ್ಣವಾಗಿ ದುಷ್ಟ ಸಮಾಜವಾಗಿ ಮಾರ್ಪಟ್ಟರು ಎಂಬುದಾಗಿ ಅಲ್ಲಿ ನೋಡುವಾಗ ನ್ಯಾಯಸ್ಥಾಪಕರ ಪುಸ್ತಕ 2ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡುವಾಗ 11-12 ನ್ಯಾಯಸ್ಥಾಪಕರುಗಳು 2ನೇ ಅಧ್ಯಾಯ ವಚನ 11-12 ವಚನದಲ್ಲಿ ನೋಡುವಾಗ, ಈ ಇಸ್ರಾಯೇಲರು ಬಾಳನ ಪ್ರತಿಮೆಗಳನ್ನು ಪೂಜಿಸಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರೆಂಬುದಾಗಿ ನೋಡಿ. ಏನ್ರಿ, ಇಸ್ರಾಯೇಲರು ಬಾಳನ ಪ್ರತಿಮೆಗಳನ್ನು ಪೂಜಿಸಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು,
ತಮ್ಮ ಪಿತೃಗಳನ್ನು ಐಗುಪ್ತದಿಂದ ಕರೆತಂದ ದೇವರಾದ ಯೆಹೋವನನ್ನು ಬಿಟ್ಟು ಅನ್ಯ ದೇವತೆಗಳನ್ನು, ಅಂದರೆ ತಮ್ಮ ಸುತ್ತಲ ಜನಾಂಗಗಳ ದೇವರುಗಳನ್ನು ಅವಲಂಬಿಸಿ ಅವುಗಳಿಗೆ ಅಡ್ಡ ಬಿದ್ದು ಯೆಹೋವನನ್ನು ರೇಗಿಸಿದರೆಂಬುದಾಗಿ. ನೋಡಿ, ದೇವರು ಐಗುಪ್ತ ದೇಶದಿಂದ ಮೋಸೆ ಮೂಲಕವಾಗಿ ಕರೆದುಕೊಂಡು ಬಂದರೂ ಸಹ ನಿಜ ಮಾರ್ಗವನ್ನು ಬಿಟ್ಟು, ಸತ್ಯ ದೇವರನ್ನು ಬಿಟ್ಟು ಅವರು ಅಸತ್ಯ ದೇವರುಗಳನ್ನು ಪೂಜಿಸುವರಾದರೆಂಬುದಾಗಿ ನೋಡ್ತೀವಿ. ಅಲ್ಲಿ ದೇವರನ್ನು ಏನ್ ಮಾಡಿದ್ರು? ಕೋಪ ತರಿಸಿದ್ರೆಂಬುದಾಗಿ ನೋಡ್ತೀವಿ. ಯೆಹೋವ ದೇವರನ್ನು ಬಿಟ್ಟು ಅನ್ಯ ದೇವತೆಗಳನ್ನು, ಅಂದರೆ ತಮ್ಮ ಸುತ್ತಲ ಜನಾಂಗಗಳ ಸುತ್ತಲ ಜನಾಂಗಗಳಂದ್ರೆ ಎಲ್ಲಾ ಸುತ್ತಮುತ್ತಲಿರುವಂತ ಜನಾಂಗಗಳ ದೇವರುಗಳನ್ನು ಅವರು ಸಹ ಇಸ್ರಾಯೇಲರು ಏನ್ ಮಾಡ್ತಾ ಇದ್ರು? ಪೂಜೆ ಮಾಡ್ತಾ ಇದ್ರು ಎಂಬುದಾಗಿ ನೋಡ್ತೀವಿ. ಅವುಗಳಿಗೆ ಅಡ್ಡ ಬಿದ್ದು ಯೆಹೋವನನ್ನು ರೇಗಿಸಿದರೆಂಬುದಾಗಿ ನೋಡ್ತೀವಿ. ದೇವರನಿಗೆ ಸಿಟ್ಟು ತರಿಸಿದರು. ನ್ಯಾಯವಾಗಿರುವಂತ ಮಾರ್ಗವನ್ನು ಬಿಟ್ಟು ಅನೀತಿಯ ಮಾರ್ಗಗಳನ್ನು ಹಿಡಿದರೆಂಬುದಾಗಿ ನಾವು ನೋಡ್ತೀವಿ. ಅಲ್ಲಿ ನಾವು ನೋಡುವಾಗ ಅಲ್ಲಿ ದೇವರನ್ನು ರೇಗಿಸಿ ಸಿಟ್ಟರಿಸಿದ್ರೆಂಬುದಾಗಿ ನೋಡ್ತೀವಿ ಪ್ರಿಯರೇ. ಅವರು ನ್ಯಾಯತತ್ವವಾದ ಬದುಕಿನ ಮಾರ್ಗವನ್ನು ಹಿಡಿಯದೆ ಅಸತ್ಯ ದೇವರ ಮಾರ್ಗವನ್ನು ಹಿಡಿದರೆಂಬುದಾಗಿ ನಾವು ನೋಡ್ತೀವಿ. ಹಾಗೆ ನೋಡುವಾಗ ಹೋಶೇಯನ ಬರೆದ ಪುಸ್ತಕ 4ನೇ ಅಧ್ಯಾಯ 1ನೇ ವಚನ 2ನೇ ವಚನದಲ್ಲಿ ನೋಡುವಾಗ ಪ್ರಿಯರೇ, ದೇವರೇ ನೋಡಿ, ಹೋಶೇಯ 4ನೇ 1ನೇ ವಚನ 2ನೇ ವಚನ ನೋಡುವಾಗ, ಇಸ್ರಾಯೇಲರೇ ಯೆಹೋವನ ವಾಕ್ಯವನ್ನು ಕೇಳಿರಿ. ಹೋಶೇಯನ ಮೂಲಕವಾಗಿ ದೇವರ ಪ್ರಕಟಿಸ್ತಾ ಇದ್ದಾನೆ ಪ್ರೇರಣಂತೆ, ಇಸ್ರಾಯೇಲರು ಯೆಹೋವನ ವಾಕ್ಯವನ್ನು ಕೇಳಿರಿ. ಯೆಹೋವನು ದೇಶ ನಿವಾಸಿಗಳ ಮೇಲೆ ವಿವಾದ ಹಾಕಿದ್ದಾನೆ, ಏಕೆಂದರೆ ಪ್ರೀತಿ, ಸತ್ಯತೆ, ದೇವ ಜ್ಞಾನಗಳು ದೇಶದಲ್ಲಿಲ್ಲ ಎಂಬುದಾಗಿ. ವಿವಾದ ಹಾಕಿದ್ದಾನೆ, ಏಕೆಂದರೆ ಪ್ರೀತಿ ಮತ್ತು ಸತ್ಯತೆ, ದೇವ ಜ್ಞಾನಗಳು ದೇಶದಲ್ಲಿಲ್ಲ ಎಂಬುದಾಗಿ. ಅಂದ್ರೆ ಪ್ರೀತಿ ಇಲ್ಲ, ಸತ್ಯದ ಮಾರ್ಗವಿಲ್ಲ, ಬರೇ ಪ್ರೀತಿ ತೋರಿಸದೆ ಕೆಟ್ಟದಾಗಿ ಸಂಭವಿಸುವಂತ ಮಾರ್ಗಗಳಲ್ಲಿದ್ದಾರೆ. ಸತ್ಯದ ಮಾರ್ಗದಲ್ಲಿ ನಡೆಯದೆ ಅಸತ್ಯದ ಮಾರ್ಗದಲ್ಲಿ ನಡೀತಾ ಇದ್ದಾರೆ, ಅನೀತಿಯ ಮಾರ್ಗದಲ್ಲಿ ನಡೀತಾ ಇದ್ದಾರೆ, ದೇವ ಜ್ಞಾನಗಳನ್ನು ಇಲ್ಲದೆ ಜೀವಿಸ್ತಾ ಇದ್ದಾರೆ ಎಂಬುದಾಗಿ. ಮತ್ತೆ ನೋಡುವಾಗ ದೇಶದಲ್ಲಿ ಇಲ್ಲ ಸುಳ್ಳು ಸಾಕ್ಷಿ, ನರಹತ್ಯ, ಕಳ್ಳತನ, ವಿಚಾರ ಮತ್ತು ಇವುಗಳೇ ನಡೆಯುತ್ತವೆ ಎಂಬುದಾಗಿ ನೋಡ್ತೀವಿ. ಸುಳ್ಳು ಸಾಕ್ಷಿ ಹೇಳ್ತಾ ಇದಾರೆ, ನರಹತ್ಯೆ ಮಾಡ್ತಾ ಇದಾರೆ, ಕಳ್ಳತನ ಮಾಡ್ತಾರೆ, ವಿಚಾರಗಳನ್ನು ಮಾಡ್ತಾ ಇದ್ದಾರೆ, ಇವುಗಳೇ ನಡೆಯುತ್ತವೆ, ದೊಂಬಿಗಳು ಆಗುತ್ತಲಿವೆ ಮತ್ತು ದೇಶವೆಲ್ಲ ರಕ್ತಮಯವಾಗಿದೆ ಎಂಬುದಾಗಿ ನೋಡಿ. ಇಲ್ಲಿ ಇಸ್ರಾಯೇಲರ ಜನಾಂಗಗಳಲ್ಲಿ ಕೆಲವೊಂದು ಜನಾಂಗಗಳು ಏನ್ ಮಾಡ್ತಾ ಇದ್ರೆ? ಸುಳ್ಳು ಮತ್ತು ಮಾರ್ಗಗಳನ್ನು ನೀಡ್ತಾ ಇದಾರೆ, ಅನಿತ್ಯ ಮಾರ್ಗಗಳನ್ನ ನೀಡ್ತಾ ಇದಾರೆ, ನರಹತ್ಯೆ ಮಾಡ್ತಾ ಇದಾರೆ, ಕಳ್ಳತನ ವಿಚಾರಗಳಲ್ಲಿ ಜೀವಿಸ್ತಾ ಇದ್ದಾರೆ. ಪ್ರೀತಿ ಉಳ್ಳದರ ಮಕ್ಕಳೇ, ಹಾಗೆ ನೋಡುವಾಗ ಅಲ್ಲಿ ನ್ಯಾಯತತ್ವವಾದ ಮಾರ್ಗವನ್ನು ಬಿಟ್ಟು ಹುಡುಕದೆ ಅನಿತ್ಯ ಮಾರ್ಗವನ್ನು ಹಿಡಿತಾ ಇದ್ದಾರೆ ಎಂಬುದನ್ನು ನೋಡ್ತೀವಿ. ಮತ್ತು ದೇವರನ್ನು ಹುಡುಕದೆ ಏನ್ರಿ ಅಲ್ಲಿ ಇಸ್ರಾಯೇಲ್ ನೋಡಿದ್ವಲ್ರಿ, ನ್ಯಾಯಸ್ಥಾಪಕರಲ್ಲಿ ಮನುಷ್ಯ ಕಲ್ಪನೆ ಮಾಡಿಕೊಂಡಂತ ಮಾರ್ಗಗಳ ದೇವತೆಗಳನ್ನು ಪೂಜೆ ಮಾಡಿದ್ದಾರೆ ಎಂಬುದನ್ನು ನೋಡಿ ಇಸ್ರಾಯೇಲರು. ಹಾಗೆ ನಾವು ನೋಡುವಾಗ ಹೋಶೇಯ 9ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 9-15ನೇ ವಚನದಲ್ಲಿ ನೋಡುವಾಗ, ಅವರ ದುಷ್ಟತನವು ಗಿಲಾಲಿನಲ್ಲಿ ತುಂಬಿದೆ, ಅಲ್ಲೇ ನನ್ನ ದೋಷಕ್ಕೆ ಗುರಿಯಾಗಿದ್ದಾರೆ ಎಂಬುದನ್ನು ನೋಡಿ. ಇಸ್ರಾಯೇಲರ ಜನರ ದುರ್ನಡತೆ, ದುರ್ಸ್ವಭಾವಗಳು ದೇವರಿಗೆ ಕಾಣಿಸುತ್ತಿದೆ ಎಂಬುದಾಗಿ ನೋಡ್ತಾರೆ. ಅವರ ದುಷ್ಟತನವು ಗಿಲಾಲಿನಲ್ಲಿ ತುಂಬಿದೆ, ಅಲ್ಲೇ ನನ್ನ ದೋಷಕ್ಕೆ ಗುರಿಯಾಗಿದ್ದಾರೆ. ಅವರ ದುಷ್ಕೃತ್ಯಗಳ ನಿಮಿತ್ತ ನಾನು ಅವರನ್ನು ನನ್ನ ನಿವಾಸದೊಳಗಿಂದ ಓಡಿಸಿ ಬಿಡುವೆನು, ಅವರನ್ನು ಇನ್ನೂ ಪ್ರೀತಿಸೆನು, ಅವರ ಅಧಿಕಾರಿಗಳೆಲ್ಲರೂ ದ್ರೋಹಿಗಳಾಗಿದೆ ಎಂಬುದನ್ನು ನೋಡಿ. ದೇವರಿಗೆ ವಿರುದ್ಧವಾಗಿ ನಡೆಯುವಂತ ಪ್ರತಿಯೊಬ್ಬ ವ್ಯಕ್ತಿಯನ್ನು ದೇವರನ್ನು ಮಾಡ್ತಾನೆ, ತನ್ನ ನಿವಾಸದಿಂದ, ತನ್ನ ಮಂದಿರದಿಂದ, ತನ್ನ ಆಲಯದಿಂದ ನಮ್ಮನ್ನ ಏನ್ ಮಾಡ್ತಾನೆ? ಹೊರಗೆ ಹಾಕುವಂತವನಾಗಿದೆ. ಅನೀತಿಯ ಮಾರ್ಗ,
ನ್ಯಾಯತತ್ವವಾದ ಮಾರ್ಗದಲ್ಲಿ ನಡೆಯದೆ ಅನೀತಿಯ ಮಾರ್ಗವನ್ನು ಹಿಡಿದುಕೊಂಡು ಹೋಗುವ ಪ್ರತಿಯೊಬ್ಬ ಮನುಷ್ಯನ ಏನ್ ಮಾಡ್ತಾನೆ, ದೇವರು ತನ್ನ ನಿವಾಸದ ಸ್ಥಳದಿಂದ ತಳ್ಳಿ ಬಿಡ್ತಾನೆ. ಸತ್ಯವಾಗಿರುವಂತ ದೇವರನ್ನು ಹುಡುಕದೆ ಅಸತ್ಯವಾಗಿರುವಂತ ದೇವರುಗಳಿಗೆ ಅಡ್ಡ ಬಿದ್ದರೆ ದೇವರು ತನ್ನ ಸಾನ್ನಿಧ್ಯದಿಂದ ನಮ್ಮನ್ನು ದೂರ ಮಾಡ್ತಾನೆ, ಓಡಿಸ್ತಾನೆ ಎಂಬುದಾಗಿ ನೋಡ್ತೀವಿ. ಹಾಗೆ ನೋಡುವಾಗ ಪ್ರಸಂಗಿ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಪ್ರಸಂಗಿ 11ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡುವಾಗ 11ನೇ ವಚನ, ಯೌವನಸ್ಥರೇ ಪ್ರಾಯದಲ್ಲಿ ಆನಂದಿಸು, ಯೌವನದ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ. ನೋಡಿ ಅಲ್ಲಿ ಯಾವ ರೀತಿಯಾಗಿ ಅಲ್ಲಿ ವರ್ಣಿಸುತ್ತದೆ ನಮ್ಮನ್ನು ತಿಳಿಸ್ಬಿಡ್ರೆ. ನೋಡಿ, ಯೌವನಸ್ಥರೇ ಪ್ರಾಯದಲ್ಲಿ ಆನಂದಿಸು, ಪ್ರಾಯದಲ್ಲಿ ಯೌವನದಲ್ಲಿ ಆನಂದಿಸು ಮತ್ತು ಯೌವನದ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ. ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿ ಬೀಳುವ ಹಾಗೆಯೂ ನಡೆದುಕೋ. ಏನಂತಂದ್ರೆ, ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿ ಬೀಳುವ ಹಾಗೆಯೂ ನಡೆದುಕೋ. ಆದರೆ ಅಂತ ದೇವರಾದ, ಆದರೆ ಈ ಎಲ್ಲಾ ವಿಷಯಗಳಲ್ಲಿಯೂ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವನೆಂದು ತಿಳಿದಿರು ಎಂಬುದಾಗಿ. ಎಲ್ಲಾ ವಿಷಯಗಳಲ್ಲಿ ದೇವರ ವಾಕ್ಯ ಹೇಳುತ್ತೆ ಅಂದ್ರೆ, ಒಂದು ಸ್ತ್ರೀಯನ್ನು ನೋಡಿ ಕಣ್ಣಿನಿಂದ ಮೂಯಿಸಿದರೆ ಸಾಕು, ಅದೇನಾಗ್ತೈತ್ರಿ, ವ್ಯಭಿಚಾರವಾಗಿರ್ತೈತಿ ಎಂಬುದಾಗಿ ನೋಡ್ತಿದ್ವಿ. ಅದು ವ್ಯಭಿಚಾರದ ಮಾರ್ಗವಿರ್ತೈತಿ ಎಂಬುದಾಗಿ ನಾವು ನೋಡ್ತೀವಿ. ಅದಕ್ಕೆ ಆದ್ರೆ ಈ ಎಲ್ಲಾ ವಿಷಯಗಳಲ್ಲಿಯೂ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವನು. ನಾವು ಒಳ್ಳೆಯದಾಗಿ ನಡೆದುಕೊಂಡು ಹೋದರೆ ನ್ಯಾಯ ವಿಚಾರಣೆಯಲ್ಲಿ ಪವಿತ್ರಾತ್ಮನಿಗೆ ಸಾಕ್ಷಿಯಾಗಿ ನಿಲ್ಲ. ಆದ್ರೆ ದೇವರ ವಿರುದ್ಧವಾಗಿ ಅನೀತಿಯ ಮಾರ್ಗದಲ್ಲಿ ನಾವು ಕೆಟ್ಟ ಸ್ವಭಾವಗಳಲ್ಲಿ ಇದ್ದಾಗ ಪವಿತ್ರಾತ್ಮನು ಸಹ ಅಲ್ಲಿ ನಮಗೆ ಈ ನ್ಯಾಯ ವಿಚಾರಣೆಯಲ್ಲಿ ಸಾಕ್ಷಿ ಹೇಳುವನಾಗುತ್ತೆ. ಯೌವನ ಇಚ್ಛೆ ನೋಡಿ, ಈಗ ಕಾಲದ ಯೌವನಸ್ಥರುಗಳು ಎಷ್ಟೋ ಹೋಗ್ತಾ ಇದ್ದಾರೆ. ಪ್ರೀತಿ ಪ್ರೇಮಗಳ ಸುಳಿಯಲ್ಲಿ ಸಿಕ್ಕಿ ಎಂದು ನಾಶವಾಗಿ ಹೋಗ್ತಾ ಇದ್ದಾರೆ. ತಮ್ಮ ದೇಹ ಎಂಬ ದೇವಾಲಯನು ಅಶುದ್ಧತೆಯನ್ನು ಮಾಡಿಕೊಳ್ಳುತ್ತಾ ಇದೆ. ಆದ್ರೆ ಯೌವನ ಇಚ್ಛೆಗಳಲ್ಲಿ ಇದ್ದಾಗ ದೇವರಿಗೆ ನಾವು ಭಯಭಕ್ತಿಯಾಗಿ ಪರಿಶುದ್ಧತೆಯಾಗಿ ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಪಡಿಸ್ತಾ ಇದೆ ಎಂಬುದನ್ನು. ಹಾಗೆ ನಾನು ನೋಡುವಾಗ ಧರ್ಮೋಪದೇಶ ಕಾಂಡದಲ್ಲಿ ನಾವು ನೋಡ್ತಾ ಇದ್ದೆ ಪ್ರಿಯರೇ, ಧರ್ಮೋಪದೇಶ ಕಾಂಡದಲ್ಲಿ 10ನೇ ಅಧ್ಯಾಯ 18ನೇ ವಚನ ನೋಡ್ತೇವೆ. 10:18 ಆತನು ತಾಯಿ ತಂದೆ ಇಲ್ಲದವರ ಮತ್ತು ವಿಧವೆಯರ ನ್ಯಾಯವನ್ನು ಸ್ಥಾಪಿಸುತ್ತಾನೆ ಮತ್ತು ಪರದೇಶಿಗಳಾದವರಲ್ಲಿ ಪ್ರೀತಿ ಇಟ್ಟು ಅವರಿಗೆ ಅನ್ನ ವಸ್ತ್ರಗಳನ್ನು ಕೊಡುತ್ತಾನೆ ಎಂಬುದನ್ನು ನೋಡ್ತಾರೆ. ಇಲ್ಲಿ ಆಮೋಸನ ಬರೆದ ಪುಸ್ತಕದಲ್ಲಿ ನೋಡುವಾಗ 10ನೇ ವಚನದಲ್ಲಿ ನೋಡುವಾಗ, ಕಂಡ ದೋಷವನ್ನು ಚಾವಡಿಯಲ್ಲಿ ಖಂಡಿಸುವವನ ಹಗೆ ತೋರಿಸುವರು. ನೋಡಿ, ಕಂಡ ದೋಷವನ್ನು ಚಾವಡಿಯಲ್ಲಿ ತಪ್ಪು ಮಾಡುವ ವ್ಯಕ್ತಿಯನ್ನು ದಂಡಿಸುವಾಗ ಅವನ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಹಗೆತನವನ್ನು ತೋರಿಸ್ತಾ ಇದ್ದಾರೆ. ಒಳ್ಳೆ ತಪ್ಪನ್ನು ಮಾಡುವ ವ್ಯಕ್ತಿಗೆ ಸರಿ ಮಾರ್ಗದಲ್ಲಿ ನಡಿ ಎಂಬುದಾಗಿ ಹೇಳುವಾಗ ಆತನ ಏನ್ ಮಾಡ್ತಾರೆ ಅಂದ್ರೆ ಹಗೆತ ತೋರಿಸ್ತಾರಂತೆ ಮತ್ತು ಯಥಾರ್ಥವಾದಿಯನ್ನು ದೋಷಿಸುತ್ತಿದ್ದಾರಂತೆ ನೋಡಿ. ಅಂದ್ರೆ ಸರಳಿತವಾದ ಮಾರ್ಗದಲ್ಲಿ ನಡೆಯುವಂತ ವ್ಯಕ್ತಿಯನ್ನು ಒಬ್ಬ ದೇವಸೇವಕರು ಹೇಳುತ್ತಾ ಇದ್ದಾಗ ಸರಳಿತವಾದ ಮಾರ್ಗದಲ್ಲಿ ಆತನನ್ನ ಏನ್ ಮಾಡ್ತಾರೆ, ದೋಷ ಮಾಡ್ತಾರೆ ಅಂತ ನೋಡಿ. ಪ್ರೀತಿಯುಳ್ಳ ಮಕ್ಕಳೇ, ದೇವರು ವಾಕ್ಯವು ನಮಗೆ ಪ್ರಕಟಿಸ್ತಾ ಇದ್ದೆ ನಾವು ಯಾವಾಗಲೂ ಸತ್ಯತೆಯ ಮಾರ್ಗದಲ್ಲಿ ನಡೆಯಬೇಕೆಂಬುದಾಗಿ. ಮತ್ತೆ 15ನೇ ವಚನದಲ್ಲಿ ನಾವು ನೋಡುವಾಗ 15ನೇ ವಚನದಲ್ಲಿ ನೋಡುವಾಗ ಕೆಟ್ಟದನ್ನು ದೋಷಿಸು, ಒಳ್ಳೆಯದನ್ನು ಪ್ರೀತಿಸು ಎಂಬುದಾಗಿ ಆಗ್ತದೆ. ಒಳ್ಳೆಯದನ್ನು ಹುಡುಕು, ದೇವರ ಮಾರ್ಗ ಒಳ್ಳೆಯದನ್ನು ಹುಡುಕು.
ಆದ್ರೆ ಕೆಟ್ಟದನ್ನು ಏನು ದೋಷಿಸು, ಕೆಟ್ಟ ಮಾರ್ಗವನ್ನು ಬಿಟ್ಟು ಒಳ್ಳೆ ಮಾರ್ಗವನ್ನು ಪ್ರೀತಿಸು, ಚಾವಡಿಯಲ್ಲಿ ನ್ಯಾಯವನ್ನು ಸ್ಥಾಪಿಸು. ಒಬ್ಬ ವ್ಯಕ್ತಿಯು ಒಂದು ಕಟ್ಟಡೆಯಲ್ಲಿ ನಿಂತು ಅದು ಒಂದು ದೇವರ ಶಾಸನವನ್ನು ಹೇಳುವಾಗ, ವಾಗ್ದಾನ ಹೇಳುವಾಗ ಅದನ್ನು ಸರಿಯಾಗಿ ತಿಳಿದು ನಡೆಯುವವರಾಗಿರ್ಬೇಕು. ಅದರ ವಿರುದ್ಧವಾಗಿ ನಡೆಯುವರೆಂಬ ದೇವರ ವಾಕ್ಯ ಹೇಳುತ್ತೆ. ಒಂದು ವೇಳೆ ಸೈನ್ಯಾಧೀಶ್ವರ ದೇವರಾದ ಯೆಹೋವನ ವಂಶದಲ್ಲಿ ಉಳಿದವರಿಗೆ ಪ್ರಸನ್ನನಾದಂತಾಗ. ಪ್ರೀತಿ ಉಳಿದವರ ಮಕ್ಕಳ ಜ್ಞಾನ ಪುಸ್ತಕದಲ್ಲಿ ನೋಡ್ತೀವಿ 11ನೇ 1ನೇ ವಚನದಲ್ಲಿ ಮೋಸ ತ್ರಾಸು ಯೆಹೋವನಿಗೆ ಅಸಹ್ಯ ಎಂಬುದಾಗಿ ನೋಡ್ತೀವಿ. ಅನ್ಯಾಯತರವಾದ ಮಾನವ ವ್ಯಕ್ತಿಯು ಏನ್ರಿ ಯೆಹೋವನಿಗೆ ಅಸಹ್ಯವಾಗಿರ್ತಾನಂತೆ. ತೂಕ ತಕ್ಕಡಿಯು ಸಮನಾಗಿರಬೇಕು ಮಾತ್ರ ಅದು ಏನ್ರಿ ಒಂದು ತಳವು ಒಂದು ಮೇಲೆ ಆಗಿರಬಾರ್ದು ದೇವರ ವಾಕ್ಯ ಹೇಳುತ್ತೆ. ಮತ್ತು ನ್ಯಾಯದ ತೂಕ ಆತನಿಗೆ ಸಂತೋಷವಾಗ್ತೈತೆ ಎಂಬುದನ್ನು ನೋಡ್ತೇವೆ. ನ್ಯಾಯದ ತೂಕ ಆತನ ಸಂತೋಷವಾಗ್ತೈತೆ ಎಂಬುದನ್ನು ನೋಡ್ತೇವೆ. ಮತ್ತೆ ದೇವರ ವಾಕ್ಯ ಹೇಳುತ್ತೆ ಧರ್ಮೋಪದೇಶ ಕಾಂಡದಲ್ಲಿ 30-19ನೇ ವಚನದಲ್ಲಿ ನೋಡುವಾಗ, ನಾನು ಜೀವ ಮರಣಗಳು ಆಶೀರ್ವಾದ ಶಾಪಗಳು, ನೋಡಿ, ನಾನು ಜೀವ ಮರಣಗಳನ್ನು ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ ಎಂಬುದನ್ನು ನಾವು ಆಯ್ಕೆ ಮಾಡಬೇಕು. ಪ್ರೀತಿಗೊಳ್ಳುತ್ತೇವೆ ಮಕ್ಕಳೇ, ನಾವು ಜೀವನ ಮಾರ್ಗವನ್ನು, ಸರಳಿತವಾದ ಮಾರ್ಗವನ್ನು, ನ್ಯಾಯ ನೀತಿಯ ತತ್ವವಾದ ಮಾರ್ಗವನ್ನು ಹಿಡಿದುಕೊಳ್ಳಬೇಕಾ, ಇಲ್ಲದ ಅನೀತಿಯ ಮಾರ್ಗದಲ್ಲಿ ನಡೆದುಕೊಳ್ಳಬೇಕಾ ಎಂಬುದಾಗಿ ದೇವರು ನಮಗೆ ಎರಡು ವಿಷಯಗಳನ್ನು ತಂದಿಟ್ಟಿದ ಮಾತನ್ನು ಹೇಳ್ತಾ ಇದ್ದೇನೆ. ಜೀವನ ಮರಣಗಳನ್ನು ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ ಎಂಬುದಾಗಿ. ಅದು ಆಯ್ಕೆ ಮಾಡುವುದು ನಮ್ಮದಾಗಿದೆ. ನಾವು ನಿತ್ಯ ಜೀವದ ಮಾರ್ಗದ ಹೋಗುವಂತ ಮಾರ್ಗವನ್ನೇ ನಾವು ಇಳಿದುಕೊಳ್ಳಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಆಶೀರ್ವಾದಕರವಾಗಿರುವಂತ ದಾರಿಯಲ್ಲೇ ನಾವು ನಡೆಯಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಇದಕ್ಕೆ ಭೂಮಿ ಆಕಾಶಗಳು ಸಾಕ್ಷಿಗಳಾಗಿರಲಿ ಮತ್ತು ಅದರಿಂದ ನೀವು ನಿಮ್ಮ ಸಂತತಿಯವರು ಬದುಕುಕೊಳ್ಳುವಂತೆ ಜೀವನವನ್ನೇ ಆದುಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ. ಸಂತತಿಯವರು ಬದುಕಿಕೊಳ್ಳುವಂತೆ ಜೀವನವನ್ನೇ ಆದುಕೊಳ್ಳಬೇಕು. ಪ್ರೀತಿಯುಳ್ಳ ಮಕ್ಕಳೇ, ದೇವರ ವಾಕ್ಯವನ್ನು ನಾವು ದೇವರನ್ನು ಒಳ್ಳೆತರವಾಗಿ ಹುಡುಕಬೇಕು. ದೇವರ ವಾಕ್ಯ ಹೇಳುತ್ತೆ, ನನ್ನನ್ನು ಹುಡುಕುವನು, ನನ್ನನ್ನು ಆರಾಧಿಸುವನು ಏನಂತಾರೆ, ದೇವರ ಆತ್ಮ ಸ್ವರೂಪನು ಆತನನ್ನು ಆರಾಧಿಸುವಂತ ಪ್ರತಿಯೊಬ್ಬನು ಆತ್ಮೀಯ ರೀತಿಯ ಸತ್ಯಕ್ಕೆ ತಕ್ಕವಾಗಿ ಆರಾಧಿಸಬೇಕಂತ ನೋಡ್ತೀವಿ. ಮತ್ತೆ ಇನ್ನೊಂದು ಧರ್ಮೋಪದೇಶ ಕಾಂಡದಲ್ಲಿ 6ನೇ 4-5 ವಚನ ನೋಡುವಾಗ, ಇಸ್ರಾಯೇಲರು ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು, ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು, ಹುಡುಕಬೇಕೆಂಬುದಾಗಿ ದೇವರ ವಾಕ್ಯ. ಪ್ರೀತಿ ಉಳಿದರ ಮಕ್ಕಳೇ, ದೇವರು ನಮ್ಮ ಹೃದಯದ ಪೂರ್ವಕ ಹುಡುಕೋಣ. ಮತ್ತೆ ಈ ದಿನದಲ್ಲಿ ಪ್ರೀತಿ ಉಳಿದರ ಮಕ್ಕಳು, ದೇವರ ಸೇವಕರಾಗಿರುವಂತ ಮಾರ್ಕ್ ಡ್ಯಾನಿಯಲ್ ಬಂಟಾನ್ ಅವರ ಜೀವನ ಚರಿತ್ರೆಯನ್ನು ನೋಡಿಕೊಳ್ಳೋಣ ನಾವು. ಇವರು ಹುಟ್ಟಿದ ದಿನಾಂಕ ಜನವರಿ 26, 1923 ಜನಿಸಿದರೆಂಬುದಾಗಿ ನೋಡ್ತೀವಿ. ಮತ್ತು ಇವರ ಮರಣದ ದಿನಾಂಕ ನೋಡುವಾಗ ಜೂನ್ 4, 1989 ಮರಣ ಹೊಂದಿದರೆಂಬುದಾಗಿ ನೋಡ್ತೀವಿ. ಪ್ರೇರೆ ನೋಡಿ, ಇವರು ಪ್ರೀತಿಯುಳ್ಳ ಮಕ್ಕಳೇ, ಇವರು ಯೌವನದಲ್ಲಿರುವಾಗ ಇವರು ದೇವರ ಸೇವೆಗೆ ಸಮರ್ಪಿಸಿಕೊಟ್ಟರೆಂಬುದಾಗಿ ನೋಡ್ತೀವಿ. ಯೌವನದಲ್ಲಿದ್ದಾಗ ದೇವರ ಕೊಟ್ಟರೆಂಬುದಾಗಿ ನೋಡ್ತಿದ್ದೇವೆ. ಹಾಗೆ ನೋಡುವಾಗ ಮಾರ್ಕ್ ಅಂಡರ್ ಇವರು ಭಾರತದ ಕೋಲ್ಕತ್ತಾದಲ್ಲಿ ಹಳೆಯ ಕಲ್ಕತ್ತಾ ಮತ್ತೆ ದೀನ ದಲಿತರಿಗೆ, ಬಡವರ ಮತ್ತು ಅನಾಥರ ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರೆಂಬುದಾಗಿ ನೋಡಿ. ಮತ್ತೆ ನೋಡುವಾಗ ಭಾರತದ ಕಲ್ಕತ್ತಾ ಮತ್ತು ತಮ್ಮ ಸಹಾನುಭೂತಿಯ ಸೇವೆಗೆ ಹೆಸರುವಾಸಿಯಾಗಿದ್ದಾರೆ ಎಂಬುದಾಗಿ ನೋಡ್ತಿದ್ದಾರೆ. ಬೇರೆಯವರ ಕಷ್ಟದಲ್ಲಿ ಭಾಗಿಯಾಗಿರುವಂತ ಒಬ್ಬ ಸೇವಕರಾಗಿ
ನೋಡ್ತೀವಿ. ಇವರು ಭಾರತದ ಕೋಲ್ಕತ್ತಾದಲ್ಲಿ ಮತ್ತು ಹಳೆಯ ಕೋಲ್ಕತ್ತಾ ದೀನ ದಲಿತರ, ಬಡವರ ಮತ್ತು ಅನಾಥರ ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಒಬ್ಬ ಪ್ರಸಿದ್ಧ ಕನ್ನಡಿಗರ ಕ್ರೈಸ್ತ ಮಿಷನರಿ ಮತ್ತು ಸಮಾಜ ಸೇವಕರಾಗಿದ್ದಾರೆ. ಇವರ ಆರಂಭದಲ್ಲಿ ಇರುವಾಗ ಇವರು ಧರ್ಮ ಪ್ರಚಾರಕರಾಗಿ ದೇವರ ವಾಕ್ಯವನ್ನು ಸಾರುವುದಕ್ಕೆ ಒಂದು ಡೈರಿ ಹಾಕಿಕೊಂಡು ಪ್ರಾರ್ಥನೆ ಮಾಡುತ್ತಿರುವಾಗ ಒಬ್ಬ ವ್ಯಕ್ತಿ ಬಂದು, ಬೋಧಕರೇ, ಮೊದಲು ನಮ್ಮ ಹಸಿದ ಹೊಟ್ಟೆಗೆ ಅನ್ನ ಹಾಕಿ ಆಮೇಲೆ ಪರಲೋಕದ ದೇವರ ಬಗ್ಗೆ ಮಾತನಾಡಿ ಎಂದು ಹೇಳುವಾಗ ಈ ಮಾತು ಮಾರ್ಕರವರ ಹೃದಯಕ್ಕೆ ತಟ್ಟಿ ಇವರ ಸೇವೆಯ ದಿನಕ್ಕೆ ಬದಲಾಯಿಸಿದ ನೋಡಿ. ಇವರ ಸೇವೆಯ ಮಾರ್ಗವನ್ನೇ ಬದಲಾಯಿಸಿದ ನೋಡಿ. ಬಡವರಲ್ಲಿ ಮತ್ತು ದೀನ ದಲಿತರಿಗೆ ಇವರು ಸಹಾಯಕರಾಗಿದ್ದಾರೆ ಎಂಬುದನ್ನು ನೋಡಿ. ಮತ್ತು ಅನಾಥ ಮಕ್ಕಳುಗಳಿಗೆ ಇವರು ಸಹಾಯಕರಾಗಿದ್ದಾರೆ. ಮತ್ತೆ ಇವರಿಂದ ನಾವು ಏನ್ ತಿಳಿದುಕೊಳ್ಬೇಕೆಂಬುದನ್ನು ನೋಡುವಾಗ ಇವರ ಸೇವೆಯು ಪೂರ್ಣ ಹೃದಯದಿಂದ ದೇವರನ್ನೇ ಹುಡುಕಿಕೊಳ್ಳುತ್ತಾ ಜೀವಿಸ್ತಾ ಇತ್ತು. ಮತ್ತೆ ದಲಿತರಿಗೆ, ದೀನ ದರಿದ್ರರಿಗೆ ಸಹಾಯಗಳನ್ನು ಮಾಡುವಂತ ವ್ಯಕ್ತಿ ಆಗಿದ್ದಾರೆ ಎಂಬುದನ್ನು ಇವರಿಂದ ನಾವು ಕಲಿತುಕೊಳ್ಳಬೇಕಾದ ವಿಷಯ ಏನಂದ್ರೆ, ದೇವರ ಮೇಲೆ ಆತುಕೊಂಡವರು ದೇವರನ್ನೇ ಹುಡುಕಿಕೊಳ್ಳುತ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡ್ತಿದ್ದೇವೆ. ನಾವು ಸಹ ದೇವರನ್ನು ಹುಡುಕಿಕೊಳ್ಳುತ್ತಾ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಇವರನ್ನು ನಾವು ಹುಡುಕಿ ದೇವರನ್ನು ಆರಾಧಿಸಬೇಕೆಂಬುದು ಇರುವ ವಾಕ್ಯ. ದೇವರ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವಾದ ಮಾಡ್ಲಿ. ಪ್ರಾರ್ಥನೆ ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬಂದ ಸ್ವರ್ಗೀಯ ತಂದೆ ಆಗಿರುವಂತ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗ್ಲಿ ಸ್ವಾಮಿ. ದೇವರೇ, ಈ ದಿನದಲ್ಲಿ ಕರ್ತನೆ ದೇವರೇ ಅಪ್ಪ, ನಿನ್ನ ವಾಕ್ಯದ ಮೂಲಕವಾಗಿ ಸ್ವಾಮಿ ನಮಗೆ ಧೈರ್ಯದ ಮಾತುಗಳನ್ನು ನೀಡಿದ ಸ್ವಾಮಿ. ಹೌದು ರಾಜ, ಕರ್ತನೆ ದೇವರೇ ಸ್ವಾಮಿ, ನಿಮ್ಮನ್ನು ಕರ್ತನೆ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಲ್ಲೂ, ಪೂರ್ಣ ಶಕ್ತಿಯಿಂದ ಹುಡುಕಿ ಕರ್ತನೆ ನಿನ್ನ ಮಾರ್ಗದಲ್ಲಿ ನಡಿಬೇಕೆಂಬುದಾಗಿ ಕರ್ತನೆ ದೇವರು ನಮಗೆ ತಿಳಿಯಪಡಿಸಿದ ಸ್ವಾಮಿ. ಹೌದು ಕರ್ತನೆ, ಅನೀತಿಯ ಬದುಕಿನಲ್ಲಿ ಜೀವಿಸದೆ ಸ್ವಾಮಿ, ನ್ಯಾಯ ನೀತಿಯ ಬದುಕಿನ ಮಾರ್ಗದಲ್ಲಿ ಜೀವಿಸಬೇಕೆಂಬುದಾಗಿ ನೀವು ಒಂದು ದಿನದಲ್ಲಿ ತಿಳಿಸಿದ ಕರ್ತನೆ, ನಿಮಗೆ ಸ್ತೋತ್ರ ದೇವರು. ವಿಶೇಷವಾಗಿ ಕೆಲವೊಂದು ಪ್ರಾರ್ಥನೆ ಮನೆಗಳು ಕರ್ತನೆ ಪಾದಗಳು ಸಮರ್ಪಿಸ್ತಿದ್ದೆ ಸ್ವಾಮಿ ದೇವರೇ. ಈ ದಿನ ಕರ್ತನೆ ದೇವರೇ ಸ್ವಾಮಿ ದೇವರೇ, ಎಲ್ಲಾ ಸ್ವಾಮಿ ದೇವರೇ ಎಲ್ಲಾ ದೇವ ಸೇವಕರುಗಳನ್ನು ಆಶೀರ್ವದಿಸು, ಬಲಪಡಿಸು ರಾಜ. ಎಲ್ಲ ದೇವ ವಿಶ್ವಾಸಿಗಳನ್ನು ಸಹ ಹೇರಳವಾಗಿ ಮುಟ್ಟಿ ಆಶೀರ್ವದಿಸು ಸ್ವಾಮಿ ದೇವರೇ. ಹೌದು ರಾಜ, ನಮ್ಮ ಕಲ್ವಾರಿ ಶಾಪಲ ಸಂಸ್ಥೆ ಹೇರಳವಾಗಿ ಮುಟ್ಟಿ ಆಶೀರ್ವದಿಸು ಸ್ವಾಮಿ ದೇವರೇ ಸ್ವಾಮಿ. ಹೌದು ಪ್ರತಿಯೊಬ್ಬೊಬ್ಬರ ಸೇವಕರುಗಳನ್ನು ಸ್ವಾಮಿ ಹೆಸರ ಮೂಲಕವಾಗಿ ಮುಟ್ಟಿ ಆಶೀರ್ವದಿಸು, ಅವರ ಕುಟುಂಬಗಳನ್ನು ಆಶೀರ್ವದಿಸು ಸ್ವಾಮಿ. ಹಾಗೆ ಕರ್ತನೆ ಬೆಂಗಳೂರು ಪ್ರಾಂತದಲ್ಲಿ ಸ್ವಾಮಿ ಸೇವೆ ಸಲ್ಲಿಸುತ್ತಿರುವಂತ ಎಲ್ಲ ಕುಲಶೇಖರ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ ಒಡೆಯ ಸ್ವಾಮಿ ದೇವರೇ. ಅವರ ಸೇವೆ ಆಶೀರ್ವದಿಸು ಸ್ವಾಮಿ ದೇವರೇ ಸ್ವಾಮಿ. ಅವ್ರ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ ದೇವರೇ. ಎಲ್ಲಾ ವಾರ್ಡನ್ಗಳು ಎಲ್ಲಾ ಮಕ್ಕಳನ್ನು ಆಶೀರ್ವದಿಸಬೇಕೆಂಬುದನ್ನು ಪ್ರಾರ್ಥನೆ ಮಾಡ್ತಾ ಇದ್ದ ಒಡೆಯ ಸ್ವಾಮಿ. ಹಾಗೆ ಕರ್ತನಾದ ದೇವರೇ ಸ್ವಾಮಿ, ಕೊಪ್ಪಳ ಪ್ರಾಂತದಲ್ಲಿ ಸೇವೆ ಸಲ್ಲಿಸುತ್ತಿರುವಂತ ಸ್ವಾಮಿ ಅಷ್ಟ ನವೀನ್ ಕುಮಾರ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ ಒಡೆಯ ಸ್ವಾಮಿ. ಅವ್ರ ಕುಟುಂಬಕ್ಕಾಗಿ ಸ್ವಾಮಿ, ಅವರ ಸೇವೆಗಾಗಿ ದೇವರ ಪ್ರಾರ್ಥನೆ ಮಾಡ್ತಾನೆ ದೇವರೇ. ಹೇರಳವಾಗಿ ಮುಟ್ಟಿ ಸ್ವಾಮಿ ಇನ್ನೂ ಹೆಚ್ಚಾಗಿ ನಿನ್ನ ಸೇವೆಯಲ್ಲಿ ಅಭಿವೃದ್ಧಿ ಪಡಿಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ ಬಿಡಿಯ ಸ್ವಾಮಿ ದೇವರೇ ಸ್ವಾಮಿ. ಎಲ್ಲಾ ವಾರ್ಡನ್ಗಳನ್ನು ಎಲ್ಲಾ ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು ರಾಜ. ಈ ದಿನವೂ ಎಲ್ಲಾ ಕೆಲಸ ಕಾರ್ಯಗಳು ಕರ್ತನೆ ನಿನ್ನ ಚಿತ್ತಾನುಸಾರವಾಗಿ ಸ್ವಾಮಿ ನಡೆದುಕೊಂಡು ಹೋಗಲಿಕ್ಕೆ ನಿನ್ನ ಪವಿತ್ರ ಆತ್ಮನ ಸಹಾಯ ಕೊಟ್ಟು ನಡೆಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಎಲ್ಲಾ ಸ್ತುತಿಗನ ಮಾನ ಮಹಿಮೆ ನೀವು ಒಬ್ಬರಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದುತ್ತೇನೆ ಜೀವನ ತಂದೆ. ಆಮೇನ್ ಆಮೇನ್.